ಸಹೋದ್ಯೋಗಿ ದಲಿತ ಪತ್ರಕರ್ತನ ಮೇಲೆ ಜಾತಿ ನಿಂದನೆ ಹಲ್ಲೆ ಪ್ರಕರಣ ಖಂಡಿಸಿ ತಿಪಟೂರು ನಗರದಲ್ಲಿ ಪ್ರತಿಭಟನೆ. ತಿಪಟೂರು ತಾಲೂಕು ಮಿನಿ ವಿಧಾನಸೌಧ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ. ಆರೋಪಿ ಖಾಸಗಿ ಸುದ್ದಿ ವಾಹಿನಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ವಿರುದ್ಧ ಘೋಷಣೆ. ದಲಿತ ವಿರೋಧಿ ಕೋಮುವಾದಿ ಪತ್ರಕರ್ತನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಆರೋಪಿ ಮಂಜುನಾಥ್ ತಾಳಮಕ್ಕಿ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹ. ತುಮಕೂರು ಖಾಸಗಿ ಸುದ್ದಿ ವಾಹಿನಿ ವರದಿಗಾರ ಜಿಎನ್ ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದ. ತುಮಕೂರಿನ ತಿಲಕ್ಕ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಹಲ್ಲೆ ದೂರು ದಾಖಲು. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಮಂಜುನಾಥ್ ತಾಳಮಕ್ಕಿ ಮಂಡ್ಯದಲ್ಲಿದ್ದ ವೇಳೆ ದಲಿತ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದ. ಈ ಬಗ್ಗೆ ಮಂಡ್ಯದಲ್ಲಿ ಈತನ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿತ್ತು. ಅಲ್ಲದೆ ಮತ್ತೋರ್ವ ಸಹೋದ್ಯೋಗಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಕೂಡ ದಾಖಲಾಗಿತ್ತು. ತುಮಕೂರಿನಲ್ಲಿಯೂ ಹಲವು ಪತ್ರಕರ್ತರ ಮೇಲೆ ಜಗಳ, ವಾಗ್ವಾದ ಮಾಡಿರುವ ಮಂಜುನಾಥ್ ತಾಳಮಕ್ಕಿ ಕೋಮುವಾದಿ ಪತ್ರಕರ್ತ ಮಂಜುನಾಥ್ ತಾಳಮಕ್ಕಿಯ ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮಕ್ಕೆ ಆಗ್ರಹ. ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಸಹೋದ್ಯೋಗಿ ದಲಿತ ಪತ್ರಕರ್ತನ ಮೇಲೆ ಜಾತಿ ನಿಂದನೆ ಹಲ್ಲೆ ಪ್ರಕರಣ ಖಂಡಿಸಿ ತಿಪಟೂರು ನಗರದಲ್ಲಿ ಪ್ರತಿಭಟನೆ. ತಿಪಟೂರು ತಾಲೂಕು ಮಿನಿ ವಿಧಾನಸೌಧ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ. ಆರೋಪಿ ಖಾಸಗಿ ಸುದ್ದಿ ವಾಹಿನಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ವಿರುದ್ಧ ಘೋಷಣೆ. ದಲಿತ ವಿರೋಧಿ ಕೋಮುವಾದಿ ಪತ್ರಕರ್ತನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಆರೋಪಿ ಮಂಜುನಾಥ್ ತಾಳಮಕ್ಕಿ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹ. ತುಮಕೂರು ಖಾಸಗಿ ಸುದ್ದಿ ವಾಹಿನಿ ವರದಿಗಾರ ಜಿಎನ್ ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದ. ತುಮಕೂರಿನ ತಿಲಕ್ಕ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಹಲ್ಲೆ ದೂರು ದಾಖಲು. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಮಂಜುನಾಥ್ ತಾಳಮಕ್ಕಿ ಮಂಡ್ಯದಲ್ಲಿದ್ದ ವೇಳೆ ದಲಿತ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದ. ಈ ಬಗ್ಗೆ ಮಂಡ್ಯದಲ್ಲಿ ಈತನ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿತ್ತು. ಅಲ್ಲದೆ ಮತ್ತೋರ್ವ ಸಹೋದ್ಯೋಗಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಕೂಡ ದಾಖಲಾಗಿತ್ತು. ತುಮಕೂರಿನಲ್ಲಿಯೂ ಹಲವು ಪತ್ರಕರ್ತರ ಮೇಲೆ ಜಗಳ, ವಾಗ್ವಾದ ಮಾಡಿರುವ ಮಂಜುನಾಥ್ ತಾಳಮಕ್ಕಿ ಕೋಮುವಾದಿ ಪತ್ರಕರ್ತ ಮಂಜುನಾಥ್ ತಾಳಮಕ್ಕಿಯ ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮಕ್ಕೆ ಆಗ್ರಹ. ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಸಹೋದ್ಯೋಗಿ ದಲಿತ ಪತ್ರಕರ್ತನ ಮೇಲೆ ಜಾತಿ ನಿಂದನೆ ಹಲ್ಲೆ ಪ್ರಕರಣ ಖಂಡಿಸಿ ತಿಪಟೂರು ನಗರದಲ್ಲಿ ಪ್ರತಿಭಟನೆ. ತಿಪಟೂರು ತಾಲೂಕು ಮಿನಿ ವಿಧಾನಸೌಧ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ. ಆರೋಪಿ ಖಾಸಗಿ ಸುದ್ದಿ ವಾಹಿನಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ವಿರುದ್ಧ ಘೋಷಣೆ. ದಲಿತ ವಿರೋಧಿ ಕೋಮುವಾದಿ ಪತ್ರಕರ್ತನ ವಿರುದ್ಧ ಕ್ರಮಕ್ಕೆ ಆಗ್ರಹ. ಆರೋಪಿ ಮಂಜುನಾಥ್ ತಾಳಮಕ್ಕಿ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹ. ತುಮಕೂರು ಖಾಸಗಿ ಸುದ್ದಿ ವಾಹಿನಿ ವರದಿಗಾರ ಜಿಎನ್ ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದ. ತುಮಕೂರಿನ ತಿಲಕ್ಕ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಹಲ್ಲೆ ದೂರು ದಾಖಲು. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಮಂಜುನಾಥ್ ತಾಳಮಕ್ಕಿ ಮಂಡ್ಯದಲ್ಲಿದ್ದ ವೇಳೆ ದಲಿತ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದ. ಈ ಬಗ್ಗೆ ಮಂಡ್ಯದಲ್ಲಿ ಈತನ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿತ್ತು. ಅಲ್ಲದೆ ಮತ್ತೋರ್ವ ಸಹೋದ್ಯೋಗಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಕೂಡ ದಾಖಲಾಗಿತ್ತು. ತುಮಕೂರಿನಲ್ಲಿಯೂ ಹಲವು ಪತ್ರಕರ್ತರ ಮೇಲೆ ಜಗಳ, ವಾಗ್ವಾದ ಮಾಡಿರುವ ಮಂಜುನಾಥ್ ತಾಳಮಕ್ಕಿ ಕೋಮುವಾದಿ ಪತ್ರಕರ್ತ ಮಂಜುನಾಥ್ ತಾಳಮಕ್ಕಿಯ ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮಕ್ಕೆ ಆಗ್ರಹ. ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೂ ತಿಪಟೂರು ತಾಲೂಕಿನ ಎಲ್ಲ ದಲಿತ ಬಂಧುಗಳೇ, ತುಮಕೂರು ಜಿಲ್ಲೆಯಲ್ಲಿ ದಿನಾಂಕ 21/5/2025
ಟಿವಿಯ ವರದಿಗಾರ ಮಂಜುನಾಥ್ ತಾಳಮಕ್ಕಿ ಎಂಬ ಪಬ್ಲಿಕ್ ಟಿವಿಯ ವರದಿಗಾರ ಆ ಸಮಯದಲ್ಲಿ ಹಾಜರಿದ್ದು ಅದರಂತೆ ಸಮಯ ನಿವೇಶನ ಒಬ್ಬ ದಲಿತ ಪತ್ರಕರ್ತ ಮತ್ತು ಸಮಯ ನಿವೇಶನ ವರದಿಗಾರರಾದಂತಹ ಶ್ರೀ ಮಂಜುನಾಥ ಟಿವಿ ಮಂಜುನಾಥ್ ಇವರು ಸಮಯ ದಿವಸದಲ್ಲಿ ಕಾರ್ಯನಿರ್ವಾಹಕ ನಿಮಿತ್ತ ಅವರು ಸಹ ಆ ಸಮಯದಲ್ಲಿ ಭಾಗವಹಿಸಿದ್ದಾಗ ಪಬ್ಲಿಕ್ ಟಿವಿಯ ಏನು ವರದಿಗಾರ ಇದ್ದ ಮಂಜುನಾಥ್ ತಾಳಮಕ್ಕಿ ಅನ್ನೋ ಒಬ್ಬ ದಲಿತ ಪತ್ರಕರ್ತರು ಮತ್ತು ಜಿ ಟಿವಿಯ ವರದಿಗಾರರಂತಹ ಮಂಜುನಾಥ್ನನ್ನು ಏನಯ್ಯ ಇಲ್ಲಿ ಬಂದಿದ್ಯಾ, ನೀನ್ಯಾಕೆ ಬಂದೆ, ನೀನು ದಲಿತ ಒಬ್ಬ ಮಾದಿಗ ಬುದ್ಧಿ ಕೆಳಜಾತಿಯವನು ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಅವ್ಯಾಚ ಶಬ್ದಗಳಿಂದ ಅವನ್ನ ಬೈದು ಅವನ ಮೇಲೆ ಜಾತಿ ನಿಂದನೆ ಮಾಡಿ ಮತ್ತು ಏನು ಪಬ್ಲಿಕ್ ಟಿವಿಯ ಒಂದು ಮೈಕ್ ಇರುತ್ತೆ ಆ ಮೈಕ್ನಿಂದ ಅವನ ತಲೆಗೆ ಮತ್ತು ಕಿವಿಗೆಲ್ಲ ಹೊಡೆದು ಅವನನ್ನ ಗಾಯಗೊಳಿಸಿ ಅವ್ಯಾಚ ಶಬ್ದಗಳಿಂದ ಬಂದು ಹಲ್ಲೆ ಮಾಡಿದ್ದಾನೆ. ಅವನನ್ನ ಕೂಡಲೇ ಪೊಲೀಸ್ನವರು ಬಂಧಿಸಿ ಅವನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈಗಾಗಲೇ. ಯಾಕೆ ಅಂತಂದ್ರೆ ಪತ್ರಕರ್ತರು ಮತ್ತು ವರದಿಗಾರರು ಅಂದ್ರೆ ಸಮಾಜದಲ್ಲಿ ಆಗು ಹೋಗಂತ ಅನ್ಯಾಯಗಳನ್ನ ಜನಸಾಮಾನ್ಯರಲ್ಲಿ ಬಿಚ್ಚಿ ಜನಸಾಮಾನ್ಯರನ್ನ ಎಚ್ಚರಗೊಳಿಸಬೇಕಾದಂತ ಕೆಲಸವನ್ನ ಪತ್ರಕರ್ತರು ಮತ್ತು ವರದಿಗಾರರು ಮಾಡ್ತಾ ಇರ್ತಾರೆ. ಆದ್ರೆ ಈ ಪಬ್ಲಿಕ್ ಟಿವಿಯ ಮಂಜುನಾಥ್ ತಾಳಮಕ್ಕಿ ಅನ್ನೋನು ಮೂಲತಃ ಮಂಗಳೂರಿನವನು ಆದ ತಕ್ಷಣ ಅವನು ಮೊದಲು ಮಂಡ್ಯ ಜಿಲ್ಲೆಯಲ್ಲಿ ವರದಿಗಾರನಾಗಿ ಅಲ್ಲೂ ಸಹ ಇದೇ ರೀತಿಯ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿ ಅಲ್ಲೂ ಸಹ ಕೇಸು ದಾಖಲೆ ಮಾಡಿದ್ದಾರೆ. ಮತ್ತು ಇವನ ಜೀವನ ಪರ್ಯಂತ ಕೋಮುವಾದವನ್ನ ಬಿತ್ತಿಕೊಂಡು ಬಂದಂತವನು ಇಂಥವನು ಸಮಾಜದಲ್ಲಿ ಮತ್ತು ಪತ್ರಕರ್ತನಾಗಿ ಕಾರ್ಯನಿರ್ವಹಿಸಲು ಯೋಗ್ಯನಲ್ಲ. ಇಂಥ ಥರ್ಡ್ ಕ್ಲಾಸ್ ಅಂತ ನಾವು ಕರಿಬೇಕಾಗತ್ತೆ. ಯಾಕೆಂತಂದ್ರೆ ಇವನು ಜೀವನ ಪರ್ಯಂತ ಮಂಗಳೂರಿನಲ್ಲಿ ಹಿಂದುಳಿದವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಕೋಮು ದ್ವೇಷವನ್ನ ಬಿತ್ತುತ್ತಾ, ಕೋಮು ದ್ವೇಷವನ್ನ ಹರಡುತ್ತಾ ಸಮಾಜದಲ್ಲಿ ತುಂಬಾ ತೊಂದರೆಯನ್ನ ಉಂಟು ಮಾಡಿರ್ತಕ್ಕಂಥ ವ್ಯಕ್ತಿ. ಇಂಥವನ್ನ ಪಬ್ಲಿಕ್ ಟಿವಿಯ ವರದಿಗಾರನ ನೇಮಕ ಮಾಡಿಕೊಂಡು ಇವನ್ನ ವರದಿಗಾರ ಅಂತೇಳಿ ಮಾಡಿರ್ತಕ್ಕಂಥ ಇವತ್ತ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದಂತ ಶ್ರೀ ರಂಗಣ್ಣನವರಿಗೆ ನಾವು ಈಗ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ರಂಗಣ್ಣನವರೇ, ನೀವು ಕರ್ನಾಟಕ ರಾಜ್ಯದಲ್ಲಿ ಪಬ್ಲಿಕ್ ಟಿವಿ ಎಷ್ಟು ಹೆಸರುವಾಸಿಯಾಗಿದೆ, ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿದಿರ ಅಂತ ಎಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಆದ್ರಿಂದ